ನೀರು ದೋಸೆ, ಫಿಶ್ ಫ್ರೈ, ಫಿಶ್ ಕರಿ, ಆಮೇಲೆ ಬಾಯ್ಲ್ಡ್ ರೈಸು, ವೈಟ್ ರೈಸು, ಮಜ್ಜಿಗೆ, ಪ್ರಾನ್ಸ್ ಚಟ್ನಿ, ಮತ್ತೆ ಪಲ್ಯ, ಹಪ್ಪಳ, ಮಜ್ಜಿಗೆ ಇದೆಲ್ಲ ಕೊಡ್ತೇವೆ. ಚಿಕನ್ ಅಲ್ಲಿ ಇದು ಬಹಳ ನಮ್ಮಲ್ಲಿ ಬಹಳ ಫೇಮಸ್ ಐಟಮ್ಸ್. ಇಡೀ ಮೈಸೂರಲ್ಲಿ ನಿಮ್ಮ ಒಂದೇ ಹೋಟೆಲ್ ಅಲ್ಲಿ ಇದಾಗುವಂತದ್ದು. ಇದು ಈ ಮಸಾಲೆಯನ್ನ ನಾವೇ ತಯಾರು ಮಾಡ್ತೇವೆ ಇಲ್ಲಿ. ನೀವು ಊಟವನ್ನು ಮಾಡಿದ ನಂತರ ನೀವು ಒಂದು ಕೈ ತೊಳೆದ್ರೆ ನಿಮಗೆ ಗೊತ್ತಾಗ್ತದೆ. ಯಾವ ಕಡೆ ಹೆಚ್ಚಿನ ಕಡೆ ಚೈನೀಸ್ ರೆಸ್ಟೋರೆಂಟ್ ಎಲ್ಲ ಕಲರ್ ಹಾಕಿರ್ತಾರೆ, ಕೈಗೆಲ್ಲ ಕಲರ್ ಹಾಕ್ತಾರೆ. ಇದು ಯಾವುದೇ ತರ ಕಲರ್ ಇರೋದಿಲ್ಲ ಮತ್ತೆ ಯಾವುದೇ ಆರೋಗ್ಯಕ್ಕೆ ಹಾನಿಕರವೂ ಅಲ್ಲ. ಅದು ಫಿಶ್ ತಾಳಿ ಮತ್ತೆ ಚಿಕನ್ ತಾಳಿ ಅಂತ ಒಂದು ನಾವು ಕೊಡ್ತೇವೆ, ಒಂದು ಕಡಿಮೆ ಬಜೆಟ್ ಅಲ್ಲಿ. ಅದು ಜನ ಬಹಳ ಇಷ್ಟಪಡ್ತಾರೆ. ನೋಡ್ತೀನಿ, ನೋಡೋಣ ಹೇಗಿದೆ ಅಂತ. ಎಳ್ನೀರಿನ ಒಂದು ಫ್ಲೇವರ್ ಇದೆ ಇದರಲ್ಲಿ. ವಿಶೇಷವಾಗಿ ಡಿನ್ನರ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಸಂಜೆ ಬರ್ಬೇಕು ಇಲ್ಲಿಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ರಲ್ಲಿ ಮ್ಯಾಚ್ಗಳನ್ನು ಪ್ಲೇ ಮಾಡ್ತಾರೆ, ಬ್ಯೂಟಿಫುಲ್ ಮ್ಯೂಸಿಕ್ ಅನ್ನ ಹಾಕ್ತಾರೆ. ನೋಡಿ, ಇಲ್ಲಿ ಬಂದ್ರೆ ನಿಮಗೆ ಬಾಕ್ಸ್ ಆಫೀಸ್ ಕಾಣಿಸುತ್ತೆ. ಈ ಥೀಮೇ ಒಂಥರ ಚೆನ್ನಾಗಿದೆ ಸರ್. ನಾನು ಮೊದಲು KRS ರೋಡಲ್ಲಿ ಕೋಸ್ಟಲ್ ಗಾರ್ಡನ್ ಅಂತ ಪ್ರಾರಂಭ ಮಾಡಿದೆ. ಈಗ ಸಾಧಾರಣ ನಂದು 20 ವರ್ಷದ ಪ್ರಯಾಣ ಈ ಹೋಟೆಲ್ಲು, ನಾನ್ ವೆಜ್ ಹೋಟೆಲ್. ಇದರಲ್ಲಿ ಇಲ್ಲಿ ಒಂದೊಂದು ಟೇಬಲ್ಗೆ ಒಂದೊಂದು ಹೆಸರನ್ನ ಕೊಟ್ಟಿದ್ದೀರಾ ಸರ್ ನೀವು. ನೋಡಿ, ಇಲ್ಲಿ ಎಲ್ಲ ನದಿಗಳ ಹೆಸರು. ನೇತ್ರಾವತಿ ಇದೆ, ಕಾವೇರಿ ಇದೆ. ಇಲ್ಲಿ ಒಳಗೆ ಬಂದ್ರೆ ಈ ಲೈಟಿಂಗ್ ಇರ್ಬೋದು. ಈಗ ನಾವು ಎಂಟ್ರಿಲೇ ಈಗ ನಾವು ಏನ್ ನೋಡ್ತಾ ಇದೀವಿ, ಇದರ ಸಂಜೆಯ ವರ್ಣನೆನೇ ಬೇರೆ ರೀತಿ ಮಾಡಬಹುದು ಅಂತ ಅನ್ಸುತ್ತೆ. ಚಿಕನ್ ಅಲ್ಲಿ ನಮ್ಮಲ್ಲಿ ಒಳ್ಳೆ ತರದ ಚಿಕನ್, ಮಂಗಳೂರು ಶೈಲಿಯಲ್ಲಿ ಗೀ ರೋಸ್ಟ್, ಸುಕ್ಕ, ತವಾ ಫ್ರೈ ಇದೆಲ್ಲ ಸಿಗ್ತದೆ. ಎಲ್ಲಾ ಒಂದು ರೀತಿಯ ಗ್ರಾಹಕರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಒಳ್ಳೆ ರೀತಿಯ ಖಾದ್ಯಗಳನ್ನ ನಾವು ಉಣಬಡಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಇವತ್ತು ಮೈಸೂರಿಗೆ ಬಂದಿದ್ದೆ. ಮೈಸೂರಿನಲ್ಲಿ ಊಟ ಮಾಡೋದಕ್ಕೆ ಯಾವುದು ದಿ ಬೆಸ್ಟ್ ಹೋಟೆಲ್ಲು ಅಂತ ಹುಡುಕಿದಾಗ ನನಗೆ ಶೆಟ್ಟೀಸ್ ಕೋಸ್ಟಲ್ ಗಾರ್ಡನ್ ಹೋಟೆಲ್ ಕಣ್ಣಿಗೆ ಬಿತ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಈಗ ಇದರ ಮುಂಭಾಗ ಇದ್ದೀನಿ. ಇಲ್ಲಿ ಒಳಗಡೆ ಬಂದರೆ ನಿಮಗೆ ಈ ಎನ್ವಿರಾನ್ಮೆಂಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೈನ್ ರೋಡಿಗೆ ಅಟ್ಯಾಚ್ ಆಗಿನೇ ಇದೆ. ಇಲ್ಲಿ ನಾನ್ ವೆಜ್ ವಿಚಾರವಾಗಿ ನೀವು ಮೀನನ್ನು ಹುಡುಕ್ತೀರಾ ಅಥವಾ ಚಿಕನ್ ಬೇಕು, ಮಟನ್ ಬೇಕು, ಯಾವುದೇ ಥರದ ಫುಡ್ ಬೇಕಂದ್ರೂ ಕೂಡ ತುಂಬ ಹೈಜೀನ್ ಆಗಿ, ತುಂಬ ಟೇಸ್ಟಿಯಾಗಿ, ತುಂಬ ಕ್ವಾಲಿಟಿಯಾಗಿ ಕೊಡ್ತಾರೆ. ಇಲ್ಲಿ ಉತ್ತಮವಾದ ಪಾರ್ಕಿಂಗ್ ಸೌಲಭ್ಯ ಇದೆ. ಒಳಗಡೆ ಹೋದರೆ ಗಾರ್ಡನ್ನಲ್ಲಿ ಸಂಜೆ ಬಂದರೆ ಇದರ ಅದ್ಭುತವಾದ ಒಂದು ಲೈಟಿಂಗನ್ನು ಕೂಡ ನೀವು ಸವಿಬಹುದು. ಜೊತೆಗೆ ನಿಮಗೆ ಗಾರ್ಡನಲ್ಲಿ ಊಟ ಮಾಡಬೇಕಂದ್ರೆ ವ್ಯವಸ್ಥೆ ಇದೆ. ಬಾಕ್ಸ್ ಆಫೀಸ್ ಅಂತಾನೆ ಒಂದು ಸ್ಪೆಷಲ್ ಆದ ಒಂದು ಸೆಕ್ಷನನ್ನು ರೆಡಿ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಈ ಹೋಟೆಲ್ನ ಕಂಪ್ಲೀಟ್ ಟೂರನ್ನು ಮಾಡ್ತೀನಿ. ಇಲ್ಲಿ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಭಾಸ್ಕರ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ತುಂಬ ಖುಷಿ ಆಯಿತು. ಮೈಸೂರಿಗೆ ಬಂದಾಗ ಉಳ್ಕೊಳ್ಳೋದಕ್ಕೆ ಎಲ್ಲಿರುತ್ತೆ, ಒಳ್ಳೆ ಊಟ ಮಾಡೋದಕ್ಕೆ ಎಲ್ಲಿ ವ್ಯವಸ್ಥೆ ಇರುತ್ತೆ, ಒಳ್ಳೆ ಹೋಟೆಲ್ ಎಲ್ಲಿದೆ, ಅದು ಕೂಡ ನಾವು ಕರಾವಳಿ ಭಾಗದವ್ರು ಬಂದಾಗ ನಮಗೆ ಕರಾವಳಿ ಭಾಗದ ಊಟನೇ ಸಿಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಈಗ ನಾರ್ಮಲಿ ಯಾವುದೇ ಪ್ರದೇಶದವರಾದರೂ ಕೂಡ ಕರಾವಳಿ ಮೀನೂಟ ಸಿಗುತ್ತೆ ಅಂದರೆ ಹೋಗುವಂಥ ಜನಗಳಿದ್ದಾರೆ. ಅಥವಾ ಊಟ ಚೆನ್ನಾಗಿರಬೇಕು, ಹೈಜೀನ್ ಇರಬೇಕು, ಕ್ವಾಲಿಟಿ ಇರಬೇಕು, ಹೀಗೆಲ್ಲ ಯೋಚನೆ ಮಾಡೋರು ಇದ್ದಾರೆ. ಮೈಸೂರಿಗೆ ಯಾವುದೇ ನಮ್ಮ ವೀಕ್ಷಕರು ಬಂದರೂ ಕೂಡ, ಯಾರೇ ಬಂದರೂ ಕೂಡ ಒಂದು ಸಲ ಇಲ್ಲಿಗೆ ಬನ್ನಿ, ಇಲ್ಲಿ ಊಟ ಮಾಡಿ. ಇಲ್ಲಿ ಮಾಡಿರೋಂಥ ಟೇಸ್ಟನ್ನು ನೀವು ತಿಂದರೆ ಬಹುಶಃ ನೀವು ಬೇರೆ ಎಲ್ಲೂ ಹೋಟೆಲನ್ನು ಹುಡ್ಕೋದಕ್ಕೆ ಹೋಗೋದಿಲ್ಲ. ಮೈಸೂರಿಗೆ ಯಾರೇ ಬಂದರೂ ಕೂಡ ಇಲ್ಲಿಗೆ ವೆಲ್ಕಮ್ ಅಂತಾರೆ ನಮ್ಮ ಭಾಸ್ಕರ್ ಶೆಟ್ಟಿ ಅವರು. ಸರ್, ಇಲ್ಲಿ ಒಳಗೆ ಬಂದರೆ ಈ ಲೈಟಿಂಗ್ ಇರ್ಬೋದು. ಈಗ ನಾವು ಎಂಟ್ರಿಲೇ ಈಗ ನಾವು ಏನು ನೋಡ್ತಾ ಇದ್ದೀವಿ, ಇದರ ಸಂಜೆಯ ವರ್ಣನೆನೇ ಬೇರೆ ರೀತಿ ಮಾಡಬಹುದು ಅಂತ ಅನ್ಸುತ್ತೆ. IPL ಸಂದರ್ಭದಲ್ಲಿ ಅಥವಾ ವಿಶೇಷವಾಗಿ ಡಿನ್ನರ್ ಮಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಸಂಜೆ ಬರ್ಬೇಕು ಇಲ್ಲಿಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ರಲ್ಲಿ ಮ್ಯಾಚ್ಗಳನ್ನು ಪ್ಲೇ ಮಾಡ್ತಾರೆ, ಬ್ಯೂಟಿಫುಲ್ ಮ್ಯೂಸಿಕನ್ನು ಹಾಕ್ತಾರೆ. ಈ ಥರದ್ದೆಲ್ಲ ಒಂದು ಹೊಸ ಕಾನ್ಸೆಪ್ಟು, ಹೊಸದಾಗಿ ಜನರಿಗೆ ಮನೋರಂಜನೆಯನ್ನು ಕೊಡೋದಕ್ಕೆ ಹೋಟೆಲ್ ಮೂಲಕ ಹೊರಟಿದ್ದೀರಾ ನೀವು. ಇಲ್ಲಿ ಯಾವ್ಯಾವ ಬಗೆಯ ತಿನಿಸುಗಳು ಸಿಗುತ್ತೆ ಅಂತ? ಮುಖ್ಯವಾಗಿ ನಮ್ದು ಇಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟದ ಖಾದ್ಯಗಳು ಸಿಗ್ತವೆ. ಎಲ್ಲ ಫಿಶ್ ಐಟಮ್ಸ್ ಮತ್ತು ಬಾಳೆ ಎಲೆಯಲ್ಲಿ ಫಿಶ್ ತಾಳಿ ಮತ್ತೆ ಚಿಕನ್ ತಾಳಿ ಅಂತ ಒಂದು ನಾವು ಕೊಡ್ತೇವೆ, ಒಂದು ಕಡಿಮೆ ಬಜೆಟ್ ಅಲ್ಲಿ. ಅದು ಜನ ಬಹಳ ಇಷ್ಟಪಡ್ತಾರೆ. ಕಡಿಮೆ ಬಜೆಟ್ಟಿನಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಒಂದು ಒಳ್ಳೆ ಕರಾವಳಿ ಶೈಲಿಯ ಮೀನು ಊಟ ಒಂದು ಇಲ್ಲಿ. ಈಗ ಮೀನೂಟ ಫೇಮಸ್ ಇದೆ ಇಲ್ಲಿ. ಮೀನೂಟದಲ್ಲಿ ಏನ್ ಸ್ಪೆಷಲ್? ಮೀನೂಟದಲ್ಲಿ ನಾವು ತಾಳಿಯಲ್ಲಿ ಕೊಡುವಂತಹದ್ದ. ತಾಳಿಯಲ್ಲಿ ನಾವು ಅದರಲ್ಲಿ ನೀರು ದೋಸೆ, ಫಿಶ್
ಫಿಶ್ ಫ್ರೈ, ಫಿಶ್ ಕರಿ, ಆಮೇಲೆ ಬಾಯ್ಲ್ಡ್ ರೈಸು, ವೈಟ್ ರೈಸು, ಮಜ್ಜಿಗೆ, ಓಕೆ, ಪ್ರಾನ್ಸ್ ಚಟ್ನಿ, ಮತ್ತೆ ಪಲ್ಯ, ಹಪ್ಪಳ, ಮಜ್ಜಿಗೆ ಇದೆಲ್ಲ ಕೊಡ್ತೇವೆ. ಇದೀಗ ಡೈನಿಂಗ್ ಏರಿಯಾನ ಇದು? ಓಕೆ. ಈ ತರದ್ದು ಎಷ್ಟಿದೆ ಸೆಕ್ಷನ್? ಇಲ್ಲೊಂದಿದೆ ನಮ್ಮಲ್ಲಿ, ಇದು ಫ್ಯಾಮಿಲಿ, ಬರೀ ಓನ್ಲಿ ಫ್ಯಾಮಿಲಿ ಅಂತ ಕೊಡ್ತೇವೆ ಇಲ್ಲಿ. ಆನಂತರ ಇನ್ನೊಂದು ಮತ್ತೆ ಅಲ್ಲಿ ಬಾಕ್ಸ್ ಆಫೀಸ್ ಅಂತ, ಅಲ್ಲಿ ಒಂದು ಪಾರ್ಟಿಗಳು ಮಾಡುವಂಥದ್ದು ಅಥವಾ ಇಲ್ಲ ಫ್ಯಾಮಿಲಿಯರು ಕೂತ್ಕೊಳ್ಬಹುದು. ಫಿಲ್ಮ್ ರಿಲೇಟೆಡ್ ಒಂದು ಸೆಕ್ಷನ್ ಮಾಡಿದ್ದೇವೆ. ಇನ್ನು ಗಾರ್ಡನ್ ಅಲ್ಲಿ ಜಾಸ್ತಿ ಸಾಯಂಕಾಲ ಹೊತ್ತಿನಲ್ಲಿ ಬಹಳಷ್ಟು ಜನ ಇಲ್ಲಿ ಬಹಳ ಇಷ್ಟಪಡ್ತಾರೆ. ಯಾಕಂದ್ರೆ ಈಗ ಎಲ್ಲ ಒಳಗಡೆ ಆಫೀಸಲ್ಲಿ AC ಎಲ್ಲ ಕೂತ್ ಬೇಜಾರಾಗುತ್ತೆ. ಆದ್ರಿಂದ ಗಾರ್ಡನ್, ಅದಕ್ಕೆ ನಮ್ಮ ಹೆಸರೇ ಸೂಚಿಸುವಂತೆ ನಮ್ದು ಕೋಸ್ಟಲ್ ಗಾರ್ಡನ್ ಇದೆ. ಇದು ಒಂದು ಸೆಕ್ಷನ್ ಇದೆ. ಇದರಲ್ಲಿ ತುಂಬಾ ಜನ ಎಲ್ಲ ಫ್ಯಾಮಿಲಿಯವರು ಕೂತ್ಕೊಳ್ತಾರೆ. ಎಲ್ಲ ಡೀಸೆಂಟ್ ಕಸ್ಟಮರೇ ಬಹಳ ಜಾಸ್ತಿ ಬರ್ತಾರೆ. ಇನ್ನೊಂದು ಬಾರ್ ಸೆಕ್ಷನ್ ಇದೆ, ಅಲ್ಲಿ ಬಾರ್ ಕೌಂಟ್ರು, ಅಲ್ಲಿ ಒಂದು ಸೆಕ್ಷನ್ ಇದೆ. ಅಲ್ಲಿ ಎಲ್ಲ ಜಾಸ್ತಿ ಅವರು ಅಲ್ಲಿ ಬೇರೆ ತರದ ಒಂದು ಬಾರೆ ಡ್ರಿಂಕ್ಸ್ ಮಾಡುವಂತವ್ರು ಕೂತ್ಕೊಳ್ತಾರೆ. ಈ ತರ ಎಲ್ಲ. ನಂಗೆ ಒಂದು ತುಂಬಾ ಇಷ್ಟ ಆಗಿದ್ದು ಸರ್, ಒಂದು ನಿಮ್ಮ ಹೆಸರೇ ಹೇಳ್ದಂಗೆ ಗಾರ್ಡನ್ ಏರಿಯಾ, ಇನ್ನೊಂದು ಸಿನಿಮಾ ವಿಚಾರವನ್ನ ಪ್ರೀತಿಸುವವರು ಅಂತ ನನಗನ್ಸುತ್ತೆ. ಅದಕ್ಕೆ ಬಾಕ್ಸ್ ಆಫೀಸ್ ಅಂತ ಮಾಡಿದ್ದೀರಾ. ಇದೆಲ್ಲೂ ಯಾವ ಹೋಟೆಲಲ್ಲೂ ನಾನು ನೋಡಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿದ್ದು, ಇಲ್ಲಿ ಒಂದೊಂದು ಟೇಬಲ್ಗೆ ಒಂದೊಂದು ಹೆಸರನ್ನ ಕೊಟ್ಟಿದ್ದೀರಾ ಸರ್ ನೀವು. ನೋಡಿ ಇಲ್ಲಿ ಎಲ್ಲ ನದಿಗಳ ಹೆಸರು, ನೇತ್ರಾವತಿ ಇದೆ, ಕಾವೇರಿ ಇದೆ, ಇದು ಯಾವುದು ಸರ್? ಇದು ದಂಡಾವತಿ ಇದೆ. ಅಲ್ಲಿ ನೋಡಿ ತುಂಗಭದ್ರಾ ಇದೆ. ಈ ತರ ಒಂದೊಂದು ಟೇಬಲ್ಗೂ ಒಂದೊಂದು ನದಿ ಹೆಸರನ್ನ ನೀವು ಕೊಟ್ಟಿದ್ರೆ. ಇಲ್ಲಿ ಕಬಿನಿ ಇದೆ. ಏನು ವಿಶೇಷ ಇದೆ? ಯಾಕೆ ಈ ತರದ ಹೆಸರುಗಳನ್ನೇ ಇಡಬೇಕು ಅಂತ? ಏನಿಲ್ಲ, ಮುಖ್ಯವಾಗಿ ಇವತ್ತು ನಾವು ಜಲವನ್ನು ಸಂರಕ್ಷಣೆ ಮಾಡಬೇಕು. ಯಾಕಂದ್ರೆ ಜಲ ಸಂರಕ್ಷಣೆ ಬಹಳ ಮುಖ್ಯ. ಯಾಕೆ ಮುಂದೊಂದು ದಿನಗಳಲ್ಲಿ ನಮಗೆ ನೀರಿಂದೇ ದೊಡ್ಡ ಸಮಸ್ಯೆ ಆಗ್ಬೋದು. ಆದ್ರಿಂದ ಅದರ ಬಗ್ಗೆ ಒಂದು ಎನ್ವೈರ್ಮೆಂಟ್ ಇರಬೇಕು. ನದಿಗಳ ಎಷ್ಟೋ ಜನರಿಗೆ ನಮ್ಮಲ್ಲಿ ಎಷ್ಟು ನದಿಗಳಿದೆ, ಮುಖ್ಯವಾದ ನದಿಗಳು ಯಾವುದು ಹೆಚ್ಚಿನ ಗೊತ್ತಿರುವುದಿಲ್ಲ. ಆದ್ರೆ ನಮ್ಮ ಪರಿಸರದಲ್ಲಿರುವಂತಹದ್ದು ಅಥವಾ ಕರ್ನಾಟಕದ ಮುಖ್ಯ ನದಿಗಳ ಹೆಸರುಗಳನ್ನು ಸುಮ್ಮನೆ ಒಂದೊಂದು ಟೇಬಲ್ಗೆ ಇಟ್ಟು ಆ ಒಂದು ಜನರಿಗೆ ಒಂದು ನದಿಗಳ ಬಗ್ಗೆ, ಒಂದು ಪರಿಸರದ ಬಗ್ಗೆ ಒಂದು ಪ್ರೀತಿ ಹುಟ್ಟುವಾಗಿ ಆ ವಿಚಾರದಲ್ಲಿ ನಾವು ಈ ತರ ಒಂದು ಹೆಸರುಗಳನ್ನ ಇಟ್ಟಿದ್ದೀವಿ. ಕೇವಲ ಇದು ಮಾತ್ರ ಅಲ್ಲ, ನೀವು ಸುತ್ತಲೂ ಕಣ್ಣಾಡಿಸಿದ್ರೆ ಕರಾವಳಿ ಯಕ್ಷಗಾನದ ಕಲೆ ಇರ್ಬೋದು, ಮೀನ್ ಹಿಡಿಯೋದಿರ್ಬೋದು, ಇಲ್ಲಿ ನೋಡಿ ಯಕ್ಷಗಾನ ಚಿತ್ರಗಳು, ಮತ್ತೆ ಅಲ್ಲಿ ಕಂಬಳ, ಈ ತರದ ಅನೇಕ ಬಗೆಯ ಫೋಟೋಗಳನ್ನು ಕೂಡ ಇಟ್ಟಿದ್ದೀರಾ. ಸೊ ನೈಟ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾನೀಗ ಮಧ್ಯಾಹ್ನ 11 ಗಂಟೆ ಸಮಯದಲ್ಲೇ ನಿಮ್ಮಲ್ಲಿಗೆ ಬಂದಿದ್ದೀನಿ. ಇವತ್ತು ಶೂಟ್ ಮಾಡಬೇಕು ಅನ್ನೋ ಪರ್ಪಸ್ಗೆ ಬಂದಿದ್ದೀನಿ. ಈಗ ಗಾರ್ಡನ್ ಏರಿಯಾದಲ್ಲೂ ಕೂಡ ಒಂದು ದೊಡ್ಡ ವಾಲ್ ಇದೆ ಸರ್. ಅಲ್ಲಿ ಬರೀ ಕ್ರಿಕೆಟ್ ಮಾತ್ರ ಪ್ಲೇ ಮಾಡೋದಾ ಹೆಂಗೆ? ಅದು ಇಲ್ಲ, ಅದನ್ನ ತೋರ್ಸೋಣ ಬನ್ನಿ. ಕ್ರಿಕೆಟ್ ಇದ್ದ ಸಂದರ್ಭದಲ್ಲಿ ಕ್ರಿಕೆಟ್ ಹಾಕ್ತೇವೆ, ಬೇರೆ ಫುಟ್ಬಾಲ್ ಇದ್ರು ಫುಟ್ಬಾಲ್ ಹಾಕ್ತೇವೆ, ಇಲ್ಲ ಅಂದ್ರೆ ಮ್ಯೂಸಿಕ್ ಹಾಕ್ತೇವೆ. ಹಳೆ ಸಾಂಗ್ಸ್ ಗಳು ಅಥವಾ ಕನ್ನಡ ಸಾಂಗ್ಸ್ ಗಳದ್ದು ಮ್ಯೂಸಿಕ್ ಜನರ ಅಭಿರುಚಿಗೆ ತಕ್ಕಂತೆ ಕೆಲವರು ಇದನ್ನ ಹಾಕಿ ಅಂತ ಆ ರೀತಿ ಆ ಸಂದರ್ಭ ಎಲ್ಲ ಟೇಬಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ಎಲ್ಲ ಟೇಬಲ್ ವ್ಯವಸ್ಥೆ ಮಾಡಿ, ಎಲ್ಲ ಲೈಟಿಂಗ್ಸ್ ವ್ಯವಸ್ಥೆ. ಈಗ ಸಪೋಸ್ ನನಗೆ ಇದು ಪೂರ್ತಿ ಏರಿಯಾ ಬೇಕು ಅಂದ್ರೂ ಕೊಡ್ತೀರಾ? ಸಂಜೆ ಯಾಕಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಈಗ ಪಾರ್ಟ್ ಮಾಡಿ ಕೊಡ್ತೇವೆ, ಒಂದು ಅರ್ಧ ಪಾರ್ಟ್ ಕೊಡ್ತೇವೆ ನಾವು. ಫುಲ್ ಕೊಡ್ಲಿಕ್ಕೆ ಆಗುದು. ಯಾಕಂದ್ರೆ ನಮ್ಮಲ್ಲಿ ಗಾರ್ಡನ್ ನಂಬ್ಕೊಂಡು ಬರುವವರು ಬಹಳ ಜನ ಇರ್ತಾರೆ. ಕರಾವಳಿ ಥೀಮ್ ಅನ್ನ ಕಂಪ್ಲೀಟ್ ಆಗಿ ಮಾಡಿದ್ರಲ್ಲ, ಹಂಚು ಕೂಡ ಕಾಣಿಸ್ತಿದೆ ನೋಡಿ. ಈಗ ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಿರ್ಬಹುದು ಅದೇ ಬಾಕ್ಸ್ ಆಫೀಸ್ ನೋಡಿ. ಮೈಸೂರಲ್ಲಿರುವಂತಹ ಶೆಟ್ಟೀಸ್ ಕೋಸ್ಟಲ್ ಗಾರ್ಡನ್ ಒಳಗಡೆ ಬಂದ್ರೆ ನಿಮಗೆ ಬಾಕ್ಸ್ ಆಫೀಸ್ ಕೂಡ ತೆರ್ಕೊಂಡಿರುತ್ತೆ. ಅಲ್ಲಿ ಹೆಂಗೆ ಸರ್? ಅಲ್ಲಿಗೂ ಕೂಡ ಫುಡ್ ಅಥವಾ ಅಲ್ಲಿ ಬೇರೆ ಏನಾದ್ರು ಪಾರ್ಟಿ ಮಾಡೋದು ಆ ತರ ಏನಾದ್ರು ಇದೆಯಾ? ಯಾಕೆ ಆ ಸೆಕ್ಷನ್ ಬಂತು ಅಂತ? ಅಲ್ಲಿ ಅಂದ್ರೆ ಅದು ಒಂಥರ ಒಂದು ನಮ್ದೇ ಆದಂತ ಒಂದು ಫಿಲ್ಮ್ ರಿಲೇಟೆಡ್ ಒಂದು ಹೊಸ ತರದ ಒಂದು ಆವಿಷ್ಕಾರ ಮಾಡಿದ್ದೆ. ಅದಕ್ಕೆ ಮುಖ್ಯ ನನ್ನ ಮಗಂದೇ ಆ ತರ ಐಡಿಯಾ, ಹೆಸರು ಅವನೇ ಸೂಚಿಸಿದ. ಆದ್ರಿಂದ ಆ ಒಂದು ಎಲ್ಲೂ ಇಲ್ಲದೆ ಇರುವಂತದ್ದು ಒಂಥರ ಫಿಲ್ಮ್ ರಿಲೇಟೆಡ್ ಮಾಡಿದ್ದೇವೆ. ಅಲ್ಲಿ ಜನ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮ್ಯಾಚ್ ನೋಡ್ಬೋದು, ಮತ್ತೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಚೆನ್ನಾಗಿದೆ. ಆದ್ರಿಂದ ಪಾರ್ಟಿನೂ ಮಾಡ್ತಾ ಇರ್ತಾರೆ. 100 ಜನರಿಗೆ ಪಾರ್ಟಿ ಮಾಡ್ಲಿಕ್ಕೆ ವ್ಯವಸ್ಥೆನೂ ಇದೆ ಅಲ್ಲಿ. ಮೆಟ್ಟಿಲು ಹತ್ಕೊಂಡು ಮೇಲ್ ಹೋಗ್ಬೇಕು ನೋಡಿ. ಇಲ್ಲಿ ಬಂದ್ರೆ ನಿಮಗೆ ಬಾಕ್ಸ್ ಆಫೀಸ್ ಕಾಣಿಸುತ್ತೆ. ಈ ಥೀಮೇ ಒಂಥರ ಚೆನ್ನಾಗಿದೆ ಸರ್. ಅಂದ್ರೆ ಕಂಪ್ಲೀಟ್ಲಿ ಒಂಥರ ಬ್ಲಾಕ್ ಶೇಡ್ ಅಲ್ಲಿ ಇದೆ ಅಲ್ಲ? ಇದು ಬ್ಲಾಕ್ ಅಂಡ್ ವೈಟ್. ಎಲ್ಲ ಪಿಕ್ಚರ್ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಮಾಡಿರೋದು. ಒಂದು ಪುನೀತ್ ರಾಜ್ಕುಮಾರ್ ಒಂದು ಬಿಟ್ರೆ ಮತ್ತೆಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಮಾಡಿರೋದು. ಓಹೋ ನೋಡಿ ಎಷ್ಟೊಂದು ಚಿತ್ರಗಳಿದೆ. ಪ್ರೇಮಲೋಕ, ಆರಾಧನಾ, ಚಕ್ರವ್ಯೂಹ, ಬಂಧನ, ರಾಜಕುಮಾರ, ಮಿಂಚಿನ ಓಟ, ಶೋಲೆ, ಗಂಧದ ಗುಡಿ, ಗೀತ, ಚಲಿಸುವ ಮೋಡಗಳು. ಅಲ್ಲಿ ರಮೇಶ್ ಅರವಿಂದ್ ಅವರು ಯಕ್ಷಗಾನ ವೇಷ ಹಾಕಿರುವಂತಹ ಒಂದು ಫೋಟೋ. ಹೀಗೆ ಅನೇಕ ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ. ಮತ್ತು ನೋಡಿ ಅಲ್ಲಿ ನೋಡಿ ಸೇಮ್ ರೀಲ್ಸ್ ಶೈಲಿಲಿ ಹಳೆಯ ಕಾಲದ ಟಚ್ಚನ್ನು ಕೊಟ್ಟು ಈ ಒಂದು ಏರಿಯಾವನ್ನು ಬಿಲ್ಡ್ ಮಾಡಿದ್ದಾರೆ.
ಇಲ್ಲೂ ಕೂಡ ಸೇಮ್ ಫುಡ್ ಇರುತ್ತಾ ಸರ್ ಅಥವಾ ಬೇರೆ ತರ ಸೇಮ್ ಫುಡ್ ಸೇಮ್ ಫುಡ್ ಸರ್ವಿಸ್ ಎಲ್ಲ ಸೇಮ್ ಇರುತ್ತೆ. ಯಾರು ಬೇಗ ಬರ್ತಾರೆ ಅವ್ರಿಗೆ ಅವಕಾಶ ಇದೆ. ಕೆಲವೊಬ್ರು ಇದೇ ಪ್ಲೇಸ್ ಬೇಕು ಅಂತ ಬರ್ತಾರ? ತುಂಬಾ ಈಗ ನಿನ್ನೆ ಬಂದಿದ್ರೆ 25 ಜನ ಕಿಟ್ಟಿ ಪಾರ್ಟಿ ಮಾಡ್ತಾರೆ, ಲೇಡಿ ಸಪರೇಟ್ ಆಗಿ ಬೇಕಂತ. ಅವರು ತುಂಬಾ ಲೈಕ್ ಮಾಡ್ತಾರೆ. ಕಿಟ್ಟಿ ಪಾರ್ಟಿ ಮಾಡೋದು ಚೆನ್ನಾಗಿರುತ್ತೆ, ತುಂಬಾ ಕಿಟ್ಟಿ ಪಾರ್ಟಿ ಮಾಡ್ತಾರೆ. ಅವ್ರಿಗೆ ಇಲ್ಲೇ ಸಪರೇಟ್ ಆಗುತ್ತದೆ, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತೇವೆ. ಅವ್ರಿಗೆ ಖುಷಿ ಆಗ್ತದೆ, ಯಾಕಂದ್ರೆ ಅವ್ರಿಗೆ ಸಪರೇಟ್ ಬೇಕಾಗ ಗೇಮ್ ಆಡ್ಲಿಕ್ಕೆಲ್ಲ, ಅದರಿಂದ ಅವ್ರು ಇಲ್ಲಿ ಲೈಕ್ ಮಾಡ್ತಾರೆ. ಈಗ ನೀವು ಮೀನಿನ ವಿಚಾರಕ್ಕೆ ಇಂಥ ಫುಡ್ ಸಿಗುತ್ತೆ ಅಂತ ಹೇಳಿದ್ರಿ, ಚಿಕನ್ ಮತ್ತೆ ಮಟನ್ ಅಲ್ಲಿ ಏನೇನು? ಚಿಕನ್ ಅಲ್ಲಿ ನಮ್ಮಲ್ಲಿ ಒಳ್ಳೆ ತರದ ಚಿಕನ್, ಮಂಗಳೂರು ಶೈಲಿಯಲ್ಲಿ ಗೀ ರೋಸ್ಟ್, ಸುಕ್ಕ, ತವಾ ಫ್ರೈ ಇದೆಲ್ಲ ಸಿಗ್ತದೆ. ಇನ್ನು ತಂದೂರಿಯಲ್ಲಿ ಒಳ್ಳೆ ವೆರೈಟೀಸ್, ತುಂಬಾ ವಿಧದ ಬೇರೆ ಬೇರೆ ತರದ ಒಳ್ಳೊಳ್ಳೆ ಐಟಮ್ಸ್ಗಳು, ಹರಿಯಾಲಿ ಚಿಕನ್, ಬಂಜಾರ ಚಿಕನ್, ಬೇರೆ ವಿವಿಧ ತರದ ತಂದೂರಿ ಐಟಮ್ಸ್ಗಳು ಒಳ್ಳೆ ಸಿಗ್ತವೆ. ಫಿಶ್ ಅಲ್ಲೂ ಒಳ್ಳೆ ತಂದೂರಿ ಐಟಮ್ಸ್ಗಳು ಸಹ ಸಿಗ್ತದೆ. ಆಮೇಲೆ ಮಟನ್ ಅಲ್ಲೂ ಸಹ, ಮಟನ್ ಅಲ್ಲಿಯೂ ಒಳ್ಳೆ ರೀತಿಯ ಲೋಕಲ್ ಸ್ಟೈಲಲ್ಲಿ ಚಾಪ್ಸ್ ಇರ್ಬೋದು, ಗೀ ರೋಸ್ಟ್ ಇರ್ಬೋದು, ಇಲ್ಲ ಬೇರೆ ಬೇರೆ ವೆರೈಟಿ ಸಿಗ್ತದೆ. ಕೂರ್ಗ್ ಸ್ಟೈಲಲ್ಲಿಯೂ, ಕೂರ್ಗ್ ಸ್ಟೈಲು ಚಿಕನ್, ಕೂರ್ಗ್ ಸ್ಟೈಲ್ ಎಗ್, ಈ ಥರ ಐಟಮ್ಸ್ಗಳು ಎಲ್ಲ ಸಿಗ್ತದೆ. ಈಗ ನೀವು ಕುಂದಾಪುರದಲ್ಲಿ ಹುಟ್ಟಿ ಬೆಳೆದವರು, ಮೈಸೂರಿಗೆ ಬಂದು ಇಷ್ಟು ದೊಡ್ಡ ಹೋಟೆಲ್, ಇಷ್ಟು ಚೆನ್ನಾಗಿರೋ ಹೋಟೆಲ್, ಇಷ್ಟು ಸುಂದರವಾಗಿರುವಂಥ ಒಂದು ತಾಣವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದೀರಾ. ಎಷ್ಟು ವರ್ಷ ಆಯಿತು ಸರ್ ಈ ಫೀಲ್ಡಲ್ಲಿ? ನಾನು ಈಗ ಮೈಸೂರಲ್ಲಿ ನಾನು ಮೊದಲು KRS ರೋಡಲ್ಲಿ ಕೋಸ್ಟಲ್ ಗಾರ್ಡನ್ ಅಂತ ಪ್ರಾರಂಭ ಮಾಡಿದೆ. ಈಗ ಸಾಧಾರಣ ನಂದು 20 ವರ್ಷದ ಪ್ರಯಾಣ ಈ ಹೋಟೆಲ್ಲು, ನಾನ್ ವೆಜ್ ಹೋಟೆಲ್ ಇದರಲ್ಲಿ ತುಂಬ ಖುಷಿಯನ್ನು ಕಂಡಿದೆ. ಯಾಕೆಂದರೆ ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ನಾವು ನಮ್ಮದೇ ಆದಂಥ ಒಂದು ಹೆಸರಿದೆ, ನಮ್ಮದೇ ಆದಂಥ ಒಂದು ಗ್ರಾಹಕರಿದ್ದಾರೆ, ನಮ್ಮ ಹೋಟ್ಲನ್ನು ಹುಡ್ಕೊಂಡು ಬರುವವರು ಇದ್ದಾರೆ. ಇವತ್ತು ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಾವು ಈಗ ಒಂದೊಂದು ಸಲ ಪ್ರೈಸಲ್ಲಿ ಫ್ಲಕ್ಚುಯೇಷನ್ ಇರ್ತದೆ, ಆದರೂ ಈ ಒಂದು ಫಿಶ್ ತಾಳಿ, ಚಿಕನ್ ತಾಳಿ ಇದನ್ನೆಲ್ಲ ಒಂದು ನಾಮಿನಲ್ ರೇಟಲ್ಲಿ ಕೊಡ್ತೇವೆ. ಭಾಳಷ್ಟು ಜನ ಅದನ್ನು ಇಷ್ಟಪಡ್ತಾರೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಥರದ ಎಲ್ಲ ಥರದ ಒಳ್ಳೆಯ ಬಾಣಸಿಗರಿದ್ದಾರೆ ನಮಗೆಲ್ಲ ಇದರಲ್ಲಿ. ಕರಾವಳಿ ಶೈಲಿಯಲ್ಲೂ, ಚೈನೀಸಲ್ಲೂ, ಇಂಡಿಯನಲ್ಲೂ, ತಂದೂರಿಯಲ್ಲೂ ಎಲ್ಲ ಮಾಡ್ತೇವೆ. ಮಂಗಳೂರು ಸ್ಟೈಲ್ ನೀರು ದೋಸೆ ಇರ್ಬೋದು, ಸಣ್ಣಾಸೆ ಇಡ್ಲಿ ಇರ್ಬೋದು, ಕೋರಿ ರೊಟ್ಟಿ ಇರ್ಬೋದು, ಬೇರೆ ಬೇರೆ ಎಲ್ಲ ಥರದ ಐಟಮ್ಸ್ಗಳನ್ನು ನಾವು ಮಾಡ್ತೇವೆ. ಬೇರೆ ಹೊರಗೆ ಕೆಲವು ಕ್ಯಾಟ್ರಿಂಗ್ ಎಲ್ಲ ಕೇಳಿದ್ರು, ಅಲ್ಲಿಗೂ ಸರಬರಾಜು ಮಾಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ಕ್ಯಾಟ್ರಿಂಗ್ ಸೌಲಭ್ಯ ಕೂಡ ನೀವು ಮಾಡಿಕೊಡ್ತೀರಿ? ಓಕೆ. ಎಲ್ಲಾದರೂ ಫುಡ್ ಬೇಕು, ಮೈಸೂರು ಅಕ್ಕಪಕ್ಕ ಬೇಕು ಅಂತ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಗೆ ಹೆಂಗೆ ಬರಬೇಕು, ಲೊಕೇಶನ್ ಎಲ್ಲಿ ಅಂತ ಸುಮಾರು ಜನ ಕೇಳ್ಬೋದು. ಲೊಕೇಶನ್ ಒಂದ್ಸಲ ನೀವು ಹೇಳಿ ಸರ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ಸು, ಫೋನ್ ನಂಬರು ಎಲ್ಲವನ್ನ ಕೊಟ್ಟಿರ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮಡಿಕೇರಿ ಕಡೆಯಿಂದ ಬರುವವರಿಗೆ, ಮಂಗಳೂರು ಕಡೆಯಿಂದ ಬರುವವರಿಗೆ ಮೈಸೂರಿಗೆ ಬಂದು ಐಶ್ವರ್ಯ ಪೆಟ್ರೋಲ್ ಬಂಕ್ ಅಂತ ಯೋಗ ನರಸಿಂಹಸ್ವಾಮಿ ಸರ್ಕಲ್ ಅಂತ ಇದೆ. ಭಾಳ ಮೈಸೂರಿನಲ್ಲಿ ಭಾಳ ಹಳೆಯ ಲ್ಯಾಂಡ್ ಮಾರ್ಕ್ ಅದು. ಅದಕ್ಕಿಂತ 500 ಮೀಟರ್ ಹಿಂದದಲ್ಲಿ ಬಲಭಾಗದಲ್ಲಿ, ಅಂದರೆ ಮಡಿಕೇರಿ ಕಡೆಯಿಂದ ಬರುವವರಿಗೆ ಬಲಭಾಗದಲ್ಲಿದೆ, ಸಿಟಿಯಿಂದ ಬರುವವರಿಗೆ ಎಡಭಾಗದಲ್ಲಿದೆ. ಸಿಟಿಯಿಂದ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಹೋಟೆಲ್ ಇದೆ. ಈಗ ನಾವು ಇಲ್ಲಿಯ ಒಂದೆರಡು ಫುಡ್ ಅನ್ನ ಮಾಡಿ ತಿಂದು ಅದರ ಎಕ್ಸ್ಪೀರಿಯನ್ಸ್ ಅನ್ನ ಹೇಳೋಣ. ಯಾಕಂದ್ರೆ ವಿಡಿಯೋ ಮಾಡಿದ್ವಿ, ನಾವು ಟೇಸ್ಟ್ ನೋಡಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಈಗ ಕಿಚನ್ಗೆ ಹೋಗಿ ಒಂದೆರಡು ಐಟಮ್ ಅನ್ನ ಮಾಡಿಸ್ಕೊಂಡು ಬಂದು ತಿಂದು ಅದರ ಟೇಸ್ಟ್ ಅನ್ನ ಹೇಳೋಣ ಸರ್. ಹೋಗೋಣ? ಓಕೆ, ಇದೇನೀಗ ಚಿಕನ್ ಗೀ ರೋಸ್ಟ್. ಫಿಶ್ ತಗೊಳ್ತೀರಾ? ಚಿಕನ್ ಗೀ ರೋಸ್ಟ್. ಓಕೆ, ಸಿಂಗಲ್ ಪೀಸ್ ಸಾಕು. ಅದು ಹರಿಯಾಲಿ ಚಿಕನ್ ಟಿಕ್ಕಾ. ನನಗೆ ಇಲ್ಲಿ ನೋಡಿ ಇಷ್ಟೊಂದು ಐಟಮ್ ಅನ್ನ ಕೊಟ್ಟಿದ್ದಾರೆ ಇವರು, ತಿನ್ನಿ ಅಂತ ಹೇಳಿ. ಇದನ್ನ ಮಾಡುವಾಗ ನಾನು ಕಿಚನ್ಗೆ ಹೋದೆ, ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ರು ಅಂದ್ರೆ ತುಂಬಾ ಒಳ್ಳೊಳ್ಳೆಯ ಶೆಫ್ಗಳಿಲ್ಲಿದ್ದಾರೆ. ಆಮೇಲೆ ಇದು ನೋಡಿ, ಇದನ್ನ ಒಂದ್ಸಲ ತೋರಿಸಿ. ಚಿಕನ್ ತಾಳಿ ಎಷ್ಟು ಚೆನ್ನಾಗಿದೆ. ಚಿಕನ್ ತಾಳಿ, ಇದು ಫಿಶ್ ತಾಳಿ, ಚಿಕನ್ ತಾಳಿ. ಇನ್ನೊಂದು ಕರಾವಳಿ ರೈಸ್, ನಮ್ದು ಕೊಚ್ಚಿಗೆ ಅನ್ನ, ಬಾಯ್ಲ್ಡ್ ರೈಸ್. ಎಸ್. ಇಲ್ಲಿ ನೋಡಿ, ಇದು ಅಷ್ಟೇ ನಮ್ಮ ಮನೆಯಲ್ಲೂ ಮಾಡ್ತೀವಿ ನಾವು ಕರಾವಳಿ ಭಾಗದಲ್ಲಿ, ಕುಂದಾಪುರದಲ್ಲಿ ನೀರು ದೋಸೆ. ಓಕೆನಾ? ಇದು ಬಿರಿಯಾನಿ, ಇದು ಅಂಜಲ್ ಮಸಾಲಾ ಫ್ರೈ, ತವಾ ಫ್ರೈ ಅಲ್ವಾ? ಕಾಣೆ ತವಾ. ಓಕೆ. ಈಗ ಒಂದು ಬ್ಯೂಟಿಫುಲ್ ಥಿಂಗ್ಸ್ ಇದೆ ನೋಡಿ, ಇಲ್ಲೊಂದಿದೆ ನೋಡಿ. ಇದು ನಿಮ್ಗೆ ಏನು ಅನ್ಸುತ್ತೆ? ಕೋಕೋನಟ್, ತೆಂಗಿನ ಕಾಯಿ ಅಲ್ಲ, ಇದು ಶಿವಳ ಅಂತ, ಬೊಂಡ ಅಂತ ಕರಿತೀವಿ. ಬೊಂಡ ಅಲ್ವಾ? ಎಳ್ನೀರು. ಎಸ್. ನೋಡಿ, ಇದ್ರಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಮಾಡಿದ್ದಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಫಸ್ಟ್ ಏನಿದು? ಇದು ಟೆಂಡರ್ ಕೋಕೋನಟ್ ಚಿಕನ್ ಅಂತ ಮಾಡ್ತೇವೆ. ಇಲ್ಲ ವೆಜ್ಜಿನವ್ರಿಗೆ ಬೇಕಾದ್ರೆ ಮಶ್ರೂಮ್ ಟೆಂಡರ್ ಅಂತ ಮಾಡ್ತೇವೆ, ಕೋಕೋನಟ್ ಅಂತ ಮಾಡ್ತೇವೆ. ಇಲ್ಲ ಅಂದ್ರೆ ಪನ್ನೀರಲ್ಲಿಯೂ ಮಾಡ್ತೇವೆ ಇದು ವೆಜ್ಜಿನವರಿಗೆ. ಚಿಕನ್ ಅಲ್ಲಿ ಇದು ನಮ್ಮಲ್ಲಿ ಬಹಳ ಫೇಮಸ್ ಐಟಮ್ಸ್. ಇಡೀ ಮೈಸೂರಲ್ಲಿ ನಿಮ್ಮ ಒಂದೇ ಹೋಟೆಲ್ ಅಲ್ಲಿ ಇದಾಗುವಂತದ್ದು. ಇದನ್ನ ಬಿಟ್ರೆ ಬೇರೆ ಎಲ್ಲಿ ಇದೆ ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಇದನ್ನ ಫಸ್ಟ್ ಟೈಮ್ ನೋಡಿದ್ದು ಸರ್. ಸೌತ್ ಕೆನಡಾದಲ್ಲಿ ಸಿಗ್ತದೆ. ನಾವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಇದು ಬಹಳ ಡಿಮಾಂಡ್. ಇದು ಗ್ರೀನ್ ಮಸಾಲೆ ಬರ್ತದೆ, ಬೋನ್
ಬೋನ್ಲೆಸ್ ಪೀಸ್ ಬರ್ತದೆ, ಬೆಂಕಿಯಲ್ಲಿ ಅಡಿಯಿಂದ ಮಾಡಿ ಒಂದ್ಸಲ ಅದನ್ನ ಸರ್ವ್ ಮಾಡಿ. ಅದು ಗ್ರೀನ್ ಮಸಾಲೆ, ಸ್ವಲ್ಪ ಮೀಡಿಯಂ ಸ್ಪೈಸಿ ಇರ್ತದೆ. ಅದರ ಕ್ಯಾಪು ಅದ್ರ ಇದು ವಾವ್ ಸಖತ್ತಾಗಿದೆ. ಆ ಗ್ರೇವಿನೂ ಹಾಕಿ ಇದು ಒಳಗಡೆ ಇರುವ ನೀರು ಮತ್ತು ಕಾಯಿನೆಲ್ಲ ತೆಗೆದು ಅದನ್ನು ಯೂಸ್ ಮಾಡ್ಕೊಳ್ತೇವೆ. ಅದನ್ನ ಅದಕ್ಕೆ ಯೂಸ್ ಮಾಡ್ತೀವಿ, ಅದಕ್ಕೆ ಯೂಸ್ ಮಾಡ್ತೇವೆ. ಅದಕ್ಕೆ ಟೆಂಡರ್ ಕೋಕೋನಟ್ ಅಂತ. ಅದರಿಂದ ಈ ಖಾದ್ಯವನ್ನು ತಯಾರು ಮಾಡುವಂತ. ಓಕೆ ಓಕೆ ಓಕೆ, ತಿಂದು ನೋಡೋಣ ಹೇಗಿದೆ ಅಂತ. ಹೌದು ಸರ್, ತೆಂಗಿನಕಾಯಿ ಒಂದು ಫ್ಲೇವರ್ ಆ್ಯಡ್ ಆಗಿದೆ. ಎಳ್ನೀರು ಮತ್ತು ಕೊಬ್ಬರಿಯನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು. ಎಸ್ ಎಳ್ನೀರಿನ ಒಂದು ಫ್ಲೇವರ್ ಇದೆ ಇದರಲ್ಲಿ. ಇಲ್ಲಿ ಯಾವ್ದು ತಿನ್ಬೇಕು ಅಂತ ಗೊತ್ತಾಗಲ್ಲ. ಜಾಸ್ತಿ ಜನ ಯಾವ ಫುಡ್ಡಿಗೋಸ್ಕರ ಬರ್ತಾರೆ ಸರ್? ನಮ್ಮಲ್ಲಿ ಮೇನ್ ಅಂದ್ರೆ ಫಿಶ್ ಐಟಮ್ಸ್ಗಳು ಜಾಸ್ತಿ ನಮ್ಮಲ್ಲಿ. ಜೊತೆಯಲ್ಲಿ ಇಂಡಿಯನ್, ಚೈನೀಸ್, ತಂದೂರಿ, ಕೂರ್ಗ್ ಸ್ಟೈಲು ಎಲ್ಲ ಇದೆ. ತಂದೂರಿಯು ತುಂಬಾ ಚೆನ್ನಾಗಿದೆ. ಮತ್ತೆ ಈ ನಮ್ಮ ಸಾಧಾರಣ ಬಹಳ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಊಟ ಬೇಕಂದ್ರೆ ಫಿಶ್ ತಾಳಿ ಮತ್ತು ಚಿಕನ್ ತಾಳಿ ಕೊಡ್ತೀವಿ. ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಊಟ ಅಂತ ಹೇಳಿದ್ರೆ ಇದೆ ಫಿಶ್ ತಾಳಿ, ಚಿಕನ್ ತಾಳಿ ಇಲ್ಲಿದೆ. ಈಗ ಇದನ್ನ ನೋಡಿದ್ರೆ ಸರ್ ರೆಡ್ಡಿಶ್ ಆಗಿದೆ, ಇಲ್ಲಿ ಕಾಣಿಸ್ತಿದೆ. ಈಗ ಮಸಾಲಾ ಫ್ರೈ ಅಲ್ವಾ? ಇದು ಮಸಾಲಾ ಫ್ರೈ, ಇದು ತವಾ ಫ್ರೈ. ಓಕೆ, ರೆಡ್ಡಿಶ್ ಆಗಿದೆ. ತುಂಬಾ ಜನ ಅನ್ಕೋಬಹುದು ಇವ್ರು ಏನೋ ಕಲರ್ ಹಾಕ್ತಾರೇನೋ, ಟೇಸ್ಟಿಂಗ್ ಪೌಡರ್ ಹಾಕ್ತಾರೇನೋ ಈ ತರ. ಈ ಹೋಟೆಲ್ ನ ಸ್ಪೆಷಾಲಿಟಿಯೇ ಅದೇ ಬೇರೆ. ಈಗ ಯಾವುದೇ ಕಲರ್ ಆಗ್ಲಿ ಅಥವಾ ಟೇಸ್ಟಿಂಗ್ ಪೌಡರ್ ಆಗ್ಲಿ ನೀವು ಹಾಕೋದಿಲ್ಲ. ಹೇಳಿ ಸರ್ ಅದ್ರ ಬಗ್ಗೆ. ಇದು ಈ ಮಸಾಲೆಯನ್ನ ನಾವೇ ತಯಾರು ಮಾಡ್ತೇವೆ ಇಲ್ಲಿ. ಅಂದ್ರೆ ಅದರಲ್ಲಿ ಯಾವುದೇ ಬ್ಯಾಡಗಿ ಮೆಣಸು ಮತ್ತೆ ಅದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನಾವೇ ಗ್ರೈಂಡಿಂಗ್ ಮಾಡಿ ನಾವೇ ತರ್ತೇವೆ. ಯಾವ್ದು ಆರ್ಟಿಫಿಷಿಯಲ್ ಯಾವ್ದು ಯೂಸ್ ಮಾಡುದಿಲ್ಲ. ಅದಕ್ಕೆ ಯಾವ್ದು ಕಲರು ಬೇಕಾಗಿಲ್ಲ, ಕಲರ್ ಹಾಕುದಿಲ್ಲ. ಯಾಕಂದ್ರೆ ನೀವು ಸ್ಯಾಂಪಲ್ ಆಗಿ ನೀವು ಊಟವನ್ನು ಮಾಡಿದ ನಂತರ ನೀವು ಒಂದು ಕೈ ತೊಳೆದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾವ ಕಡೆ ಹೆಚ್ಚಿನ ಕಡೆ ಚೈನೀಸ್ ರೆಸ್ಟೋರೆಂಟ್ ಎಲ್ಲ ಕಲರ್ ಹಾಕಿರ್ತಾರೆ, ಕೈಗೆಲ್ಲ ಕಲರ್ ಹಾಕಿರ್ತಾರೆ. ಇದು ಯಾವುದೇ ತರ ಕಲರ್ ಇರೋದಿಲ್ಲ, ಮತ್ತೆ ಯಾವುದೇ ಆರೋಗ್ಯ ಹಾನಿಕರವೂ ಅಲ್ಲ ಅದು. ಮತ್ತೆ ತಿನ್ಲಿಕ್ಕೂ ಅಷ್ಟು ಸ್ವಾದ ಆಗಿರ್ತದೆ, ಮತ್ತೆ ನೀವು ಟೇಸ್ಟ್ ಮಾಡ್ಬೋದು. ಮಸಾಲೆಯೂ ಅಷ್ಟೇ ನಮ್ಮದೇ ಆದಂಥ ಒಂದು ಮಸಾಲೆ ಇದೆ. ಬಹಳ 20 ವರ್ಷಗಳಿಂದ ನಮ್ಮದೇ ಈ ಒಂದು ಫಿಶ್ಗಿರ್ಬೋದು, ಗೀ ರೋಸ್ಟಿಗಿರ್ಬೋದು, ಎಲ್ಲ ನಮ್ಮದೇ ಆದಂಥ ಮಸಾಲೆಗಳು ನಮ್ಮ ಬಾಣಸಿಗರು ಇಲ್ಲೇ ತಯಾರು ಮಾಡಿ ನಾವು ಯೂಸ್ ಮಾಡ್ತೇವೆ. ಅದು ಈ ಎಣ್ಣೆಗಳನ್ನ ಎಣ್ಣೆ ನಾವು ಹೆಚ್ಚಾಗಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತೇವೆ. ಅದು ಆರೋಗ್ಯಕ್ಕೆ ನೀವು ಕೊರೋನಾ ನಂತರ ಬಹಳಷ್ಟು ನೋಡಿದ್ರಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಭಾರಿ ಒಳ್ಳೇದಂತ. ಇನ್ನು ಕೆಲವರು ಬೇಕಂತ ಕೇಳಿದ್ರೆ ಅವರಿಗೆ ರಿಫೈನ್ಡ್ ಆಯಿಲ್ ಅಲ್ಲಿ ಫ್ರೈಗಳನ್ನ ಮಾಡಿ ಕೊಡ್ತೇವೆ. ಇಲ್ಲಾದ್ರೆ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತೇವೆ. ಮತ್ತೆ ಗೀ ರೋಸ್ಟಿಗೆಲ್ಲ ಒರಿಜಿನಲ್ ಆದ ನಂದಿನಿ ತುಪ್ಪವನ್ನೇ ಬಳಸ್ತೇವೆ. ಮತ್ತೆ ಇನ್ನೊಂದು ನಮ್ಮಲ್ಲಿ ವಿಶೇಷ ಅಂದ್ರೆ ನಾವು ಎಲ್ಲ ಒಂದು ಕ್ವಾಲಿಟಿ ಪದಾರ್ಥಗಳನ್ನು, ಪನ್ನೀರನ್ನಿದ್ರೆ ನಮ್ಮಲ್ಲಿ ಎಲ್ಲ ನಾವು ಮಾಡ್ಕೊ ಮಿಲ್ಕಿ ಮಿಸ್ಟ್ ಉಪಯೋಗಿಸುವಂತಹದ್ದು, ನಂದಿನಿ ಪ್ರಾಡಕ್ಟ್ಸ್ಗಳು, ನಂದಿನಿ ಬಟರು, ನಂದಿನಿ ಗೀ, ಎಲ್ಲ ಹಾಲಿಂದ ಮೊಸರಿಂದ ಹಿಡಿದು ಪ್ರತಿಯೊಂದು ನಮ್ಮ ರೈತರ ಪ್ರಾಡಕ್ಟ್ಸು. ಅವರನ್ನು ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗುತ್ತೆ. ಆ ರೀತಿ ನಮ್ಮ ನಂದಿನಿ ನಮ್ಮದೇ ಆದಂಥ ಒಂದು ಪ್ರಾಡಕ್ಟಿಗೆ ನಾವೆಲ್ಲ ಅದನ್ನು ಬಳಸ್ತೇವೆ. ಪರೋಕ್ಷವಾಗಿ ನಮ್ಮ ರೈತರಿಗೆ ನಾವು ಒಂದು ಸಹಾಯ ಮಾಡಿದಾಗ ಆಗ್ತದೆ. ಅದರಿಂದ ಹೆಚ್ಚಾಗಿ ನಂದಿನಿ ಪದಾರ್ಥಗಳನ್ನು ಬಯಸ್ತೇವೆ ಎಲ್ಲದಕ್ಕೂ. ನೋಡಿ, ನೀವು ಒಂದ್ಸಲ ಇಲ್ಲಿಗೆ ಬನ್ನಿ, ಇಲ್ಲಿ ಊಟ ಮಾಡಿ. ಈ ಫಿಶ್ಶು, ಈ ಬಿರಿಯಾನಿ, ಇವರು ಹೇಳ್ದಂಗೆ ಈ ಒಂದು ರೈಸ್ ಇರ್ಬೋದು, ಅಥವಾ ಇಲ್ಲಿರುವಂತಹ ತಂದೂರಿ ಅಲ್ವಾ ಇದು? ತಂದೂರಿ ಇದು ನೋಡಿ, ಇದೆಲ್ಲ ನೋಡ್ತಿದ್ರಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಆಮೇಲೆ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿದೆ. ಇದು ಕೂಡ ಅಷ್ಟೇ, ಇದನ್ನು ಕೂಡ ಇಲ್ಲಿ ನಾನು ಹಾಕೊಂಡೆ. ಈಗ ಇಲ್ಲಿ ಒಂದನ್ನ ಬಿಟ್ಟು ಒಂದು ಚೆನ್ನಾಗಿದೆ ಅಂತಾನೆ ನಾವು ಹೇಳ್ಬೋದು. ಇಂಥದ್ದು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದಿದೆ, ಇದನ್ನ ನಾನು ತಿನ್ಬೇಕೀಗ, ತಿಂತೀನಿ. ಸೊ ನೀವು ಒಂದ್ಸಲ ಬನ್ನಿ, ಮಧ್ಯಾಹ್ನ ಟೈಮ್ ಬಂದರೂ ಪರವಾಗಿಲ್ಲ, ಸಂಜೆ ಬಂದರೂ ಪರವಾಗಿಲ್ಲ, ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಹೆಗ್ಗದ್ದೆ ಸ್ಟುಡಿಯೋ ಹೆಸರೇಳಿ ನಿಮ್ಗೊಂದು ಸ್ಪೆಷಲ್ ಡಿಸ್ಕೌಂಟನ್ನು ಸರ್ ನಮ್ಮ ಕಡೆಯಿಂದ ಕೊಡ್ತಾರೆ ಅಂತ ಹೇಳೋದು ಇಷ್ಟಪಡ್ತೀನಿ. ಕೊಡ್ತೀರಲ್ಲ ಸರ್? ಕೊಡ್ತೀವಿ. ಎಸ್ ಮೈಸೂರಿಗೆ ಬಂದರೆ ಖುಷಿ ಆಗುತ್ತೆ. ಸೊ ಮೈಸೂರಲ್ಲಿಯೂ ನೀವು ಈ ಹೋಟೆಲ್ಗೆ ಬಂದರೆ ನೀವಂತೂ ಖಂಡಿತ ಖುಷಿ ಪಡ್ತೀರಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕಂಪ್ಲೀಟ್ ಟೂರ್ ಮಾಡೋದಕ್ಕೆ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ರಿ. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ? ವೀಕ್ಷಕರಿಗೆ ಹೇಳೋದಂದ್ರೆ, ನಮ್ಮದು ಒಂದು 20 ವರ್ಷಗಳಿಂದ ಸೇವಾ ಮನೋಭಾವದಿಂದ ಒಂದು ಹೋಟೆಲ್ ನಡೆಸ್ತಾ ಇರುವಂತಹದ್ದು. ಓಕೆ. ಕೆಲವೊಂದು ಸಂದರ್ಭದಲ್ಲಿ ಮೀನಿನ ರೇಟುಗಳು ವ್ಯತ್ಯಾಸ ಆಗ್ತದೆ, ಆ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಆದರೆ ಇನ್ನು ಹೆಚ್ಚಿನ ದಿನಗಳಲ್ಲಿ ಒಂದು ನಾಮಿನಲ್ ರೇಟಲ್ಲಿ ಒಂದು ಗ್ರಾಹಕರಿಗೆ ಒಂದು ತೃಪ್ತಿ ಆಗುವ ರೀತಿಯಲ್ಲಿ ಅವರಿಗೆ ತೃಪ್ತಿ. ಈಗ ಬಿರಿಯಾನಿ ಇರ್ಬೋದು ನೋಡಿ, ನಾವಲ್ಲಿ ಹೈಯೆಸ್ಟ್ ಕ್ವಾಲಿಟಿ ರೈಸನ್ನು ಉಪಯೋಗಿಸ್ತೇವೆ. ಮತ್ತೊಂದು ಫಿಶ್ಶು, ಮತ್ತೆ ಫಿಶ್ ಕರಿ ಇರ್ಬೋದು,
ಸುಕ್ಕ ಇರ್ಬೋದು, ನೀರು ದೋಸೆ ಇರ್ಬೋದು, ಕೋರಿ ರೊಟ್ಟಿ ಇರ್ಬೋದು, ಅಥವಾ ತಂದೂರಿ ಐಟಮ್ಸ್ಗಳು ಇರ್ಬೋದು, ಎಲ್ಲ ಒಂದು ರೀತಿಯ ಗ್ರಾಹಕರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಒಳ್ಳೆ ರೀತಿಯ ಖಾದ್ಯಗಳನ್ನು ನಾವು ಉಣಬಡಿಸ್ತಾ ಇದ್ದೇವೆ. ಅದರಿಂದಾಗಿ ನಮಗೆ ಏನಂದರೆ ಇಲ್ಲಿ ಭಾಳಷ್ಟು ಜನ ನಮಗೆ ಪುನಃ ರಿಪೀಟ್ ಆಗುವಂಥ ಕಸ್ಟಮರೇ ಜಾಸ್ತಿ. ದೂರದಿಂದೆಲ್ಲ ಗೂಗಲ್ ಹಾಕೊಂಡು ಬರ್ತಾರೆ, ಸರ್ಚ್ ಮಾಡಿಕೊಂಡು ಬರ್ತಾರೆ. ನಾವು ಕೇಳ್ತೇವೆ ಕೆಲವು ಸಂದರ್ಭದಲ್ಲಿ, ನೀವು ಹೇಗೆ ಬಂದ್ರಿ? ಇಲ್ಲ, ನಾವು ಗೂಗಲ್ ಸರ್ಚ್ ಮಾಡಿ ಬಂದೇವು ಇದನ್ನು. ನಮ್ಮ ಒಂದು ಉದ್ದೇಶವೂ ಅಷ್ಟೇ, ಗ್ರಾಹಕರಿಗೆ ಆರೋಗ್ಯಕರವಾದ ಯಾವುದೇ ಒಂದು ಆರ್ಟಿಫಿಷಿಯಲಿ ಕಲರಿಂಗು ಅಥವಾ ಟೆಸ್ಟಿಂಗು ಅಥವಾ ಇಲ್ಲದಿರುವಂಥ ಒಳ್ಳೆಯ ಪದಾರ್ಥ ಕೊಡುವ ಉದ್ದೇಶವೂ ನಮ್ಮದು. ಅದೇ ರೀತಿ ನಾವು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯ ಆಹಾರಗಳನ್ನು ಗ್ರಾಹಕರಿಗೆ ಒದಗಿಸ್ತಾ ಇದ್ದೇವೆ. ನೋಡಿ, ಇಲ್ಲೊಂದು ಇದು ಸಿಲ್ವರ್ ಫಿಶ್ ರವಾ ಫ್ರೈ ಸೇರಿದ ಪ್ರಾನ್ಸ್ ಚಟ್ನಿ, ಚಟ್ಲಿ ಹೊಡಿ ಅಂತೀವಿ ನಾವು ಊರಿಗೆ. ಅದು ಮಂಗಳೂರು ಹಪ್ಪಳ, ಉದ್ದಿನ ಹಪ್ಪಳ, ಇದು ಮಜ್ಜಿಗೆ, ಪಲ್ಯ ಎಲ್ಲವೂ ಕೂಡ ಒಂದೇ ಪ್ಲೇಟ್ ಅಲ್ಲಿ ಬಂದ್ಬಿಡುತ್ತೆ. ಎಲ್ಲವೂ ಇರುತ್ತೆ. ರೈಸ್ ಕೊಡ್ತೇವೆ, ಮತ್ತೆ ಬೇಕಾದವರಿಗೂ ಕೊಡ್ತೇವೆ. ಎಕ್ಸ್ಟ್ರಾ ಬೇಕಾದಾಗ ಒಂದು ಫುಲ್ ಬೌಲ್ ಕೊಡ್ತೇವೆ, ಒಂದು ವೈಟ್ ರೈಸ್ ಆರ್ ಬಾಯ್ಲ್ಡ್ ರೈಸ್. ನಂಗಂತೂ ತುಂಬಾ ಖುಷಿ ಆಯ್ತು ಸರ್. ಅದೇ ರೀತಿ ಚಿಕನ್ ಅಲ್ಲಿಯೂ ಚಿಕನ್ ಕಬಾಬು, ಚಿಕನ್ ಕರಿ, ಚಿಕನ್ ಎಲ್ಲ ಕೊಡ್ತೇವೆ. ಎಲ್ಲವನ್ನ ನಿಮ್ಗೆ ಆನ್ ಸ್ಕ್ರೀನ್ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮಗೂ ಧನ್ಯವಾದ. ಥ್ಯಾಂಕ್ ಯು. ಮೈಸೂರಿಗೆ ಬಂದಿದ್ದು ಇನ್ನೊಂದು ಶೂಟ್ ಇತ್ತು ಅಂತ ಹೇಳಿ, ಊಟ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ನಮ್ಮ ತಂಡಕ್ಕೆ ಊಟ ಕೊಡ್ಸೋಣ ಅಂತ ಹುಡುಕಿದ್ವಿ. ಗೂಗಲಲ್ಲಿ ಇವ್ರ ಲೊಕೇಶನ್ ಸಿಕ್ತು, ಹಾಗೆ ಬಂದ್ವಿ. ನಮ್ಮೂರವರು ಸ್ಪೆಷಲಾಗಿ ತೋರಿಸೋಣ ಅಂತ ಹೇಳಿ ಇಷ್ಟೊತ್ತಿದ್ದು 2-3 ಗಂಟೆಗಳ ಕಾಲ ಇಲ್ಲಿದ್ದು ಈ ವಿಡಿಯೋನ ಮಾಡಿ ನಿಮಗೆ ನಾವು ತೋರಿಸಿದ್ದೀವಿ. ಮೈಸೂರಿಗೆ ಯಾರೇ ಬಂದರೂ ಎಲ್ಲಿ ಹೋಟೆಲ್ಗೆ ಹೋಗೋದಪ್ಪ, ಎಲ್ಲಿ ನಮಗೊಂದು ಸ್ವಲ್ಪ ಸ್ಪೆಷಲಾಗಿ ಫುಡ್ ಸಿಗುತ್ತೆ, ಆ ಥರ ಯೋಚನೆ ಮಾಡೋದೇ ಬೇಡ. ನೀವು ಇಲ್ಲಿಗೆ ಬನ್ನಿ, ನೇರವಾಗಿ ನಿಮ್ಗೆ ಎಲ್ಲ ಥರದಲ್ಲೂ ಸ್ಪೆಷಲಾಗಿ ಭಾಸ್ಕರ್ ಶೆಟ್ರು ನೋಡ್ಕೊತಾರೆ. ಅದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ವಿಡಿಯೋನ ನಾವು ಪ್ರಸಾರ ಮಾಡಿದ್ದು. ಈ ಒಂದು ಹೋಟೆಲ್ಗೆ ಒಂದು ಸಲ ಆದರೂ ವಿಸಿಟ್ ಮಾಡಿ, ನಿಮಗೆ ಖುಷಿ ಆಗುತ್ತೆ. ಸಂಜೆ ಬಂದ್ರಂತೂ ಬ್ಯೂಟಿಫುಲ್ ಇದು. ಸೊ ನಾನು ಸಂಜೆ ಇನ್ನೊಂದು ಕಡೆ ಹೋಗೋದಕ್ಕೋಸ್ಕರ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಮಧ್ಯಾಹ್ನ ವಿಸಿಟ್ ಮಾಡಿದೆ. ಸೊ ಒಂದು ಸಲ ಬನ್ನಿ. ಇಲ್ಲಿಯ ಕಂಪ್ಲೀಟ್ ಅಡ್ರೆಸ್, ಗೂಗಲ್ ಮ್ಯಾಪ್ ಲೊಕೇಶನ್, ಲಿಂಕ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.